ನಾನು ತುಂಬ ಇಷ್ಟಪಡುವಂಥ ಲಿರಿಕ್ ರೈಟರು ಚಿ ಉದಯ್ ಶಂಕರ್, ಅದಾದಮೇಲೆ ಹಂಸಲೇಖ ಸರ್, ಅದಾದಮೇಲೆ ತುಂಬ ಇತ್ತೀಚೆಗೆ ಇಷ್ಟಪಡ್ತಿರೋದು ನಮ್ಮ ನಾಗೇಂದ್ರ ಪ್ರಸಾದ್ ಸರ್. ರೈತ ಬಸಿದ ಬೆವರ ಹನಿಯ ಶ್ರಮದಲ್ಲಿರುವೆ ನೀನು ಅಂತ ಒಂದು ಕಡೆ ಬರೀತಾರೆ, ಅಮ್ಮ ಲೂಸಾ ಅಪ್ಪ ಲೂಸಾ ಅಂತ ಇನ್ನೊಂದು ಕಡೆ ಬರೀತಾರೆ. ಅಂದರೆ ಸರಸ್ವತಿ, ಆ ತಾಯಿ ಸರಸ್ವತಿ ತುಂಬ ಚೆನ್ನಾಗಿ ಹೊಲ್ದಿದ್ದಾರೆ ನಮ್ಮ ನಾಗೇಂದ್ರ ಪ್ರಸಾದ್ ಸರ್ಗೆ. ತುಂಬ ಖುಷಿ ಆಯ್ತು ಸರ್, ನೀವು ಈ ಸಾಂಗ್ನ ರಿಲೀಸ್ ಮಾಡಿದ್ದು ತುಂಬ ಅರ್ಥಪೂರ್ಣವಾಗಿತ್ತು. ಬಿಕಾಸ್ ನೀವು ಬರೆಯುವಂಥ ಲಿರಿಕ್ಸ್ಗಳು ಅಷ್ಟು ವೆಯ್ಟ್ ಇರುತ್ತೆ. ನಮ್ಮ ಸಿನಿಮಾದ ಈ ಸಾಂಗ್ ಬಗ್ಗೆ ನಂಗೆ ತುಂಬ ಪ್ರೀತಿ, ಎಕ್ಸ್ಟ್ರಾ ಪ್ರೀತಿ. ಯಾಕೆಂದರೆ ಕಾರಲ್ಲಿ ಎಲ್ಲೇ ಟ್ರಾವೆಲ್ ಆಗ್ತಿದ್ರು ರಿಪೀಟ್ ಮಾಡಲ್ ಓಡ್ತಿರುವಂಥ ಸಾಂಗ್ ಇತ್ತೀಚೆಗೆ ಒಂದು 3-4 ತಿಂಗಳಿಂದ. ಹಾಗಾಗಿ ಈ ಸಾಂಗ್ನ ನಿಮ್ಮ ಕೈಲಿ ಬಿಡಿಸ್ಬೇಕು ಅಂತ ಆಸೆ ಪಟ್ವಿ. ಗಿರೀಶ್ ಸರ್ ನಿಮಗೆ ಹೇಳಿ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬ್ಲೆಸ್ಸಿಂಗ್ಸ್ ಇರಲಿ ಈ ಸಿನಿಮಾ ಮೇಲೆ. ನನ್ನ ಪಾತ್ರ ಅಭಿ ಅಂತ. ಇದಕ್ಕೆ ಮುಂಚೆ ಗೀತಾ ಬ್ಯಾಂಗಲ್ ಸ್ಟೋರ್, ಪ್ರೀಮಿಯರ್ ಪದ್ಮಿನಿ, ರತ್ನ ಪ್ರಪಂಚ, ಸಲಾರ್, ಈ ಥರದ್ದು ಬಾಂಡ್ ರವಿ, ಈ ಥರದ್ದೆಲ್ಲ ಮಾಡಿದ್ದೆ. ಎಲ್ಲಿ ಹೋದರೂ ಇವತ್ತಿಗೂ ಕೂಡ ನನ್ನ ಹೆಸರು ಪ್ರಮೋದ್ ಅಂತ ಶುರು ಮಾಡ್ತೀನಿ ಸ್ಟೇಜ್ ಮೇಲೆ. ಬಿಕಾಸ್ ತುಂಬ ಜನ ಗೊತ್ತಿಲ್ವೇನೋ ಇನ್ನು ನಾನು ಅಂತ. ಮೋಸ್ಟ್ಲಿ ಭುವನಂ ಗಗನಂ ಆದಮೇಲೆ ಎಲ್ಲರೂ ಪ್ರಮೋದ್ ಅಂದರೆ ಯಾರು ಅಂತ ಎಲ್ಲರೂ ಗೊತ್ತಾಗುತ್ತೆ. ಅಷ್ಟು ಚೆನ್ನಾಗಾಗಿದೆ ಸಿನಿಮಾ. ಸಿಕ್ಕಾಪಟ್ಟೆ ಹಚ್ಕೊಂಡಿರೋ ಸಿನಿಮಾ ಇದು. ಅಂದರೆ ಫಸ್ಟ್ ಕತೆ ಕೇಳಿದಾಗ, ಪಾತ್ರ ಮಾಡುವಾಗ, ಪೃಥ್ವಿ ಜೊತೆ ಆ್ಯಕ್ಟ್ ಮಾಡುವಾಗ, ಅದೆಲ್ಲ ಆದಮೇಲೆ ಡಬ್ಬಿಂಗ್ ಮಾಡುವಾಗ ಇನ್ನೊಂಚೂರು ಜಾಸ್ತಿ ಹತ್ತಿರ ಆಯಿತು. ಫಸ್ಟ್ ಕಾಪಿ ನೋಡಿದ ಮೇಲಿಂದ ಈ ಸಿನಿಮಾ ಬಗ್ಗೆ ಲವ್ ಜಾಸ್ತಿ. ಅಂದರೆ ಏನೋ ಬದುಕಿನ ಒಂದು ಭಾಗ ಆಗಿದೆ ಈ ಸಿನಿಮಾ ಅನ್ನೋ ಫೀಲಿಂಗ್ ನನಗೆ. ತುಂಬ ದೊಡ್ಡ ಮಟ್ಟಕ್ಕೆ ಗೆಲ್ತೀವಿ ಈ ಸಿನಿಮಾ ಮೂಲಕ ಅನ್ನೋ ನಂಬಿಕೆ. ಯಾಕೆಂದರೆ ಅದರಲ್ಲಿರುವಂಥ ಸಿನಿಮಾದ ಸ್ಕ್ರೀನ್ ಪ್ಲೇ ಮತ್ತು ಕ್ಲೈಮ್ಯಾಕ್ಸ್ ಮತ್ತು ಪಾತ್ರಗಳ ವೆಯ್ಟೇಜ್ ಹಂಗಿದೆ, ಹೇಳಿರುವಂಥ ವಿಷಯಗಳಂಗಿದೆ. ಅಂದರೆ ಬದುಕಿನಲ್ಲಿ ಸಂಬಂಧಗಳು, ಸಮಸ್ಯೆಗಳು ಇದ್ದೇ ಇರ್ತವೆ. ಸಮಸ್ಯೆಯ ಮೂಲ ಹುಡ್ಕೊಂಡ್ರೆ, ಆದಷ್ಟು ಬೇಗ ಹುಡ್ಕೊಂಡ್ರೆ ಅದನ್ನು ಸರಿ ಮಾಡಿಕೊಂಡು ಬದುಕನ್ನು ಮುಂದಕ್ಕೆ ಕರ್ಕೊಂಡು ಹೋಗ್ಬೋದು. ಆ್ಯಂಡ್ ಕಳ್ಕೊಂಬಿಡೋದು ತುಂಬ ಈಸಿ ಬದುಕಿನಲ್ಲಿ. ಪರಿಚಯ ಆದವ್ರನ್ನೆಲ್ಲ, ಇಷ್ಟಪಟ್ಟವ್ರನ್ನೆಲ್ಲ ಕಳ್ಕೊಂಬಿಡೋದು ಒಂದು ಕ್ಷಣದಲ್ಲಿ ಕಳ್ಕೊಬೋದು. ಕಳ್ಕೊಬೇಡಿ, ಉಳಿಸ್ಕೊಳ್ಳಿ ಅಂತ ಹೇಳ್ತಿರುವಂಥ ಒಂದು ಸಿನಿಮಾ. ತುಂಬ ಇಷ್ಟಪಟ್ಟು ಮಾಡಿರುವಂಥ ಸಿನಿಮಾ. ಇವತ್ತು ಫಸ್ಟ್ ಕಾಪಿ ನಾವು ಒಂದಷ್ಟು ಜನಕ್ಕೆ ತೋರಿಸಿದ್ವಿ. ನಮಗನ್ಸಿದ್ದೆ ಅವ್ರಿಗೂ ಅನ್ನಿಸ್ತಿದೆ. ಸಿನಿಮಾ ನೋಡಿದ್ಮೇಲೆ ಅರ್ಧ ಗಂಟೆ ಯಾರೂ ಮಾತಾಡ್ತಿಲ್ಲ, ಭಾವುಕರಾಗ್ತಿದ್ದಾರೆ. ನಾವು ಬರೀ ಒಂದಿಬ್ಬರು ಲೇಡೀಸ್ ಅಳ್ತಾರೆ ಅಂದ್ಕೊಂಡೆ. ಅಲ್ಲಿ ಬಂದಿದ್ದಂಥ ಅಪ್ಪ ಮತ್ತು ಮಗ ತುಂಬ ಅಳ್ತಿದ್ರು. ಅವಾಗ ಅಂದ್ಕೊಂಡೆ, ಓಕೆ, ನಮ್ಮ ಜಡ್ಜ್ಮೆಂಟ್ ಸರಿ ಇದೆ, ಈ ಸಿನಿಮಾ ಎಲ್ಲಿ ತಲುಪಬೇಕೋ ಅಲ್ಲಿ ತಲುಪುತ್ತೆ. ನಮಗೆ ಎಲ್ಲೆಲ್ಲಿ ಕನೆಕ್ಟ್ ಆಯಿತೋ ಈ ಸಿನಿಮಾ ಅವ್ರಿಗೂ ಎಲ್ರಿಗೂ ಫಸ್ಟ್ ಟೈಮ್ ನೋಡುವಂಥ ಆಡಿಯನ್ಸ್ಗೂ ಕನೆಕ್ಟ್ ಆಗುತ್ತೆ ಅಂತ ಅವಾಗ ಅನಿಸಿ ಪ್ರೊಡ್ಯೂಸರ್ ಸರ್ ಹತ್ರ ಮಾತಾಡಿಸಿ. ಆ್ಯಂಡ್ ಪ್ರೊಡ್ಯೂಸರ್ ಸರ್ ಇದಕ್ಕೆ ಎಷ್ಟು ಹೆಲ್ಪ್ ಮಾಡ್ತಿದ್ದಾರೆ ಅಂತಂದರೆ ಅವ್ರಿಗೂ ನಂಬಿಕೆ ಬಂತು ಈ ಸಿನಿಮಾ ಬಗ್ಗೆ. ಸೊ ಹಂಗಾಗಿ ಅವ್ರು ನನಗೆ ಹೇಳಿದರು, ಈ ಸಿನಿಮಾ ಪ್ರಮೋಷನ್ ಹೆಂಗೆ ಮಾಡ್ತೀವಿ ನೋಡಿ ನಾವು ಅಂತ. ಸೊ ಈಗ ಆ ಮಾತನ್ನು ಉಳಿಸ್ಕೊಂಡು ಎಲ್ಲ ಕಡೆ ಪ್ರಮೋಷನ್ಸ್ನ ಎಷ್ಟು ಬೇಕೋ ಅಷ್ಟು ಅದನ್ನು ಮೀರಿ ಅವ್ರು ಏನು ಅಂದ್ಕೊಂಡಿದ್ರು ಅದನ್ನು ಮೀರಿ ಎಲ್ಲ ಕಡೆ ಪ್ರಮೋಷನ್ಸ್ ಮಾಡ್ತಿದ್ದಾರೆ. ನಮ್ಮ ಮದಗಜ ಮಹೇಶ್ ಅವರು ಅದಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸರ್. ಈ ಸಿನಿಮಾ ತುಂಬ ಜನಗಳ ಮನಸ್ಸಲ್ಲಿ ವರ್ಷಗಟ್ಟಲೆ ಇದು ಉಳಿಯುತ್ತೆ. ಆ್ಯಂಡ್ ಕ್ಲೈಮ್ಯಾಕ್ಸ್, ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಎಲ್ಲರ ಮನಸ್ಸನ್ನು ಭಾರ ಮಾಡುತ್ತೆ, ನಗು ತರಿಸುತ್ತೆ. ಆ ನಗು ಮತ್ತು ಆ ಒಂದು ಭಾರ ಎರಡೂ ಮಾಡುವಂಥ ಸಿನಿಮಾಗಳು ಇತ್ತೀಚೆಗೆ ಬಂದಿಲ್ಲ. ನಮ್ಮ ಭುವನಂ ಗಗನಂ ಸಿನಿಮಾ ಆ ಸಾಲಿನಲ್ಲಿ ಮೊದಲನೇ ಪಂಕ್ತಿಲಿ ಸೇರುತ್ತೆ. ಬಿಕಾಸ್ ಅಷ್ಟು ನಂಬಿಕೆ ಇದೆ ಈ ಪಿಕ್ಚರ್ ಬಗ್ಗೆ. ನೋಡಿದವ್ರು ಕೂಡ ಅದನ್ನೇ ಹೇಳ್ತಿರೋದ್ರಿಂದ ಈಗ ಒಂದು ಸಾಂಗ್ ಬಿಟ್ಟಿದ್ದೀವಿ. ಅಂದರೆ ಒಂದು 4 ಇದು ಸೇರಿಸಿ 4 ಸಾಂಗ್ ಆಯಿತು. ಇನ್ನೂ 2 ಸಾಂಗ್ ಇದೆ, ಟ್ರೈಲರ್ ಇದೆ. ತುಂಬ ದೊಡ್ಡ ನಂಬಿಕೆ ಇದೆ ಈ ಪಿಕ್ಚರ್ ಬಗ್ಗೆ. ಸಂಬಂಧಗಳ ಮೌಲ್ಯ ಹೇಳುವಂತಹ ಸಿನಿಮಾನ 2 ಟ್ರ್ಯಾಕ್ನ ಬರ್ಕೊಂಡು, ಆ 2 ಟ್ರ್ಯಾಕ್ನ ಟ್ರಾವೆಲಿಂಗ್ ಮೂಲಕ ತೋರಿಸ್ಕೊಂಡು ಹೋಗಿ ಕೊನೆಗೆ ಒಂದು ಅದ್ಭುತವಾದ ಕ್ಲೈಮ್ಯಾಕ್ಸ್ ಮೂಲಕ ಒಂದು ಮಾಡೋದಿದೆಯಲ್ಲ, ಅದು ರೈಟಿಂಗಿಗಿರೋ ಶಕ್ತಿ ನಮ್ಮ ಗಿರೀಶ್ ಸರ್. ಅಷ್ಟು ಒಳ್ಳೆ ಬರವಣಿಗೆ ಮಾಡ್ಕೊಂಡಿದ್ದಾರೆ. ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು, ನೀವು ಕೇಳಿಸ್ಕೊಂಡ್ರಿ ಹಾಡು ಅನಿಸುತ್ತೆ. ತುಂಬ ಆ ವೆಯ್ಟ್ ಏನಿತ್ತೋ ಆ ಮ್ಯೂಸಿಕ್ಕು, ಅದು ಸಿನಿಮಾದಲ್ಲಿ ರೆಕಾರ್ಡಿಂಗಲ್ಲಿ ಇನ್ನೂ ಜಾಸ್ತಿ ನಿಮಗೆ ಕೇಳಿಸುತ್ತೆ. ಸೊ ಈ ಥರದ ಸಿನಿಮಾಗಳ ಮೂಲಕ ನಾನು ಮತ್ತು ಪೃಥ್ವಿ ಅಂಬರ್ ಏನು ಪರ್ಫಾರ್ಮ್ ಮಾಡಿದ್ದೀವೋ, ನಮ್ಮ ತಂದೆ ಅಚ್ಯುತ್ರಾವ್ ಸರ್ರು, ಲೋಹಿತಾಶ್ವ ಸರ್ರು, ಪ್ರಕಾಶ್ ತುಂಬಿನಾಡು, ಈ ಥರ ತುಂಬ ಜನ ಆರ್ಟಿಸ್ಟ್ಗಳಿದ್ದಾರೆ. ಈ ಥರದ ಸಿನಿಮಾಗಳನ್ನ ಗೆಲ್ಲಿಸ್ಕೋಬೇಕಾಗಿರೋದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಬಿಕಾಸ್ ಇಂಡಸ್ಟ್ರಿ ಬೆಳಿಬೇಕು, ಇಂಡಸ್ಟ್ರಿ ಕನ್ನಡ ಇದೆಲ್ಲ ಏನು ಮಾತಾಡ್ತೀವೋ ಅದಾಗದೇ ಈ ಥರ ಸಿನಿಮಾಗಳ ಗೆಲುವಿನ ಮೂಲಕ. 3 ವರ್ಷಕ್ಕೊಂದು ಸಿನಿಮಾ ಬಂದು ಅದು ಗೆದ್ದುಬಿಟ್ರೆ ಅದು ಇಂಡಸ್ಟ್ರಿ ಬೆಳೆದಂಗೆ ಆಗಲ್ಲ. ಈ ಥರದ ಸಿನಿಮಾ ಯಾರು ಕಷ್ಟಪಟ್ಟು ಕೆಲಸ ಮಾಡ್ತಾರೋ ಅವ್ರನ್ನ ಬೆಳೆಸ್ಕೊಳ್ಳೋದು ನಮ್ಮ ಕನ್ನಡ ಆಡಿಯನ್ಸ್ದು ಜವಾಬ್ದಾರಿ ಆಗಿರುತ್ತೆ. ಸೊ ದಯವಿಟ್ಟು ಹೊಸ ಪ್ರಯತ್ನಗಳು, ಯಾರಿಗೆ ತಾಕತ್ತಿದೆ ಅಂತ ಅನಿಸುತ್ತೋ, ಗೆಲ್ತಾರೆ ಅಂತ ಅನಿಸುತ್ತೋ, ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಅನಿಸುತ್ತೋ, ದಯವಿಟ್ಟು ಅವ್ರನ್ನ ಗೆಲ್ಲಿಸ್ಕೊಳ್ಳಿ. ಇನ್ನೂ ಒಂದಷ್ಟು ಕೆಲಸ ಮಾಡ್ತೀವಿ. ತುಂಬ ದೊಡ್ಡ ಕೆಲಸ ಮಾಡೋ ಒಂದು ಶಕ್ತಿ ಇದೆ. ಆ ಶಕ್ತಿನ ಜಾಸ್ತಿ ಮಾಡಿ ಅಂತ ಕೇಳ್ಕೊತೀನಿ. ತುಂಬ ಮಾತಾಡಬೇಕು, ಇನ್ನು ಟ್ರೈಲರ್ ಟೈಮಲ್ಲಿ ಮಾತಾಡ್ತೀನಿ. ಆ್ಯಂಡ್ ಈ ಸಿನಿಮಾ ಇಷ್ಟೊಳ್ಳೆ ಪಾತ್ರ ಕೊಟ್ಟಿದ್ದಕ್ಕೆ ಗಿರೀಶ್ ಸರ್ಗೆ ಮತ್ತು ಮುನೇಗೌಡರು ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಮ್ಮನ್ನು ಇಷ್ಟು ಚೆನ್ನಾಗಿ ತೋರಿಸಿದ್ದಕ್ಕೆ
ನಮ್ಮ ಉದಯ್ ಲೀಲಾ ಕ್ಯಾಮ್ರಾಮನ್ ಸರ್, ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಟೈಮು ರೊಮ್ಯಾನ್ಸ್ ಎಲ್ಲ ಮಾಡಿದ್ದು, ಸ್ವಲ್ಪ ಆ್ಯಕ್ಷನ್ನು ರಗಡ್ಡು ಮಾಡಿ ಅಭ್ಯಾಸ ಇತ್ತು. ಈ ಸಿನಿಮಾ ಮೂಲಕ ರೊಮ್ಯಾಂಟಿಕ್ ಹೀರೋ ಆಗಿ ತೋರಿಸಿದ್ದಾರೆ. ತುಂಬ ಕ್ಯೂಟಾಗಿ ಕಾಣಿಸ್ತಿದ್ದೀರಾ ಅಂತ ನೋಡಿದವರೆಲ್ಲ ಹೇಳ್ತಿದ್ದಾರೆ. ಸೊ ಇನ್ನೊಂದಷ್ಟು ಮಾತಾಡೋಣ ಟ್ರೈಲರ್ ಟೈಮಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿದ್ದಕ್ಕೆ. ನಮ್ಮ ಸಾಂಗ್, ಈ ಸಾಂಗ್ನ ದೊಡ್ಡ ಹಿಟ್ ಮಾಡೋ ಜವಾಬ್ದಾರಿ ನಿಮ್ಮದು, ಮತ್ತು ಈ ಸಿನಿಮಾ ಖಂಡಿತ ದೊಡ್ಡ ಹಿಟ್ ಆಗುತ್ತೆ. ಅದಕ್ಕೆ ನಿಮ್ಮ ಸಪೋರ್ಟ್ಗಳಿರಲಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಥ್ಯಾಂಕ್ ಯು. ಧನ್ಯವಾದಗಳು ಪ್ರಮೋದ್ ಅವರೇ. ಸರ್, ನಿಮ್ಮ ಪ್ರಶ್ನೆ ಇದೆ ಅಂತ ಗೊತ್ತಿದ್ರೆ ಕಡಿಮೆ ಮಾತಾಡ್ತಿದ್ದೆ ನಾನು. ಹೇಳಿ. ಇಲ್ಲ, ಅದು ಗೆಲ್ಲಬಾರ್ದಾಗಿತ್ತಂತಲ್ಲ, ಅದು ಗೆಲ್ಲಿ ಸರ್. ಈ ಥರದ್ದು ಗೆದ್ರೆ ಇದು 3 ವರ್ಷಕ್ಕೆ 6 ಪಿಕ್ಚರ್ ಆಗ್ತಾವಲ್ಲ, ಅದು ನನ್ನ ಥಾಟು. ಆಮೇಲೆ ಇದರಲ್ಲಿ ಬರುವಂಥ ಕೆಲಸಗಾರರಿಗೆ ಇನ್ನೊಂದಷ್ಟು ಕೆಲಸ ಮಾಡೋ ಚೈತನ್ಯ ಸಿಗುತ್ತೆ. ಆಮೇಲೆ ಬದುಕು ಕಟ್ಕೋತಾರೆ, ಆ ಕೆಲಸ ಮಾಡಲಿ ಅಂತ. ನಮ್ದು 2 ವರ್ಷ ಆಯ್ತು ಸರ್. ನಾ ಇದಕ್ಕೆ ಮುಂಚೆ ಇನ್ನೊಂದು ಸಿನಿಮಾ ಮಾಡಿದೆ ಸರ್. ಅದನ್ನು ಹೇಳ್ತಿರೋದು ನಾನು. ನಮ್ಮ ಥರದವ್ರನ್ನ ಗೆಲ್ಸ್ಕೊಂಡ್ರೆ ವರ್ಷಕ್ಕೊಂದು ಸಿನಿಮಾ ಮಾಡ್ತೀವೋ? ಇಲ್ಲ, ಅದೆಲ್ಲ ಹೇಳಿದ್ದು ನಾನು. ಅದನ್ನು ಗೆಲ್ಲಿಸಿ ನಮ್ಮ ಈ ಥರ ಸಿನಿಮಾಗಳನ್ನ ಗೆಲ್ಲಿಸಿದಾಗ ಏನಾಗುತ್ತೆ, ಇನ್ನೊಂದಷ್ಟು ಜನ ಡೈರೆಕ್ಟರ್ಗಳು ಹುಟ್ಕೋತಾರೆ, ಪ್ರೊಡ್ಯೂಸರ್ಸ್ ಹುಟ್ಕೋತಾರೆ. ಅವ್ರಿಗೆ ಸಿನಿಮಾ ಮಾಡಬೇಕು ಅನ್ನೋ ಶಕ್ತಿ ಬರುತ್ತೆ, ಚೈತನ್ಯ ಬರುತ್ತೆ. ಓಕೆ, ನಾವು ಗೆಲ್ಬೋದು, ದೊಡ್ಡ ಸಿನಿಮಾಗಳನ್ನೇ ಮಾಡಬೇಕಾಗಿಲ್ಲ, ಕಂಟೆಂಟ್ ಇಟ್ಕೊಂಡು ಸಿನಿಮಾಗಳು ಮಾಡಿದ್ರು ಗೆಲ್ಬೋದು ಅನ್ನೋ ಧೈರ್ಯ ಬರುತ್ತೆ ಅಂತ ಹೇಳಿದ್ದು ನಾನು ಅಲ್ವಾ. ಆ್ಯಕ್ಚುಲಿ ಎಲ್ಲ ಗೆಲ್ಲಿ ಸರ್, ಅದನ್ನೇ ಹೇಳ್ತಿರೋದು. ಈ ಥರ ಸಿನಿಮಾಗಳನ್ನ ಗೆಲ್ಲಿಸಿ ಬರೀ ದೊಡ್ಡದಕ್ಕೆ ಕಾಯ್ಕೊಂಡು ಕೂತ್ಕೊಂಡ್ರೆ, ಈ ಥರ ಹೊಸಬ್ರು ಈ ಥರ ಒಂದು ಬೇರೆ ಥಾಟ್ ಇಟ್ಕೊಂಡು ಸಿನಿಮಾಗಳು ಮಾಡಿದಾಗ, ಗೆಲ್ಲಿಸಿದಾಗ ಇಂಡಸ್ಟ್ರಿ ದೊಡ್ಡದಾಗಿ ಬೆಳೀತಾ ಇರುತ್ತಲ್ಲ. ಯಾವುದೋ ಒಂದಕ್ಕೆ ಕಾಯ್ಕೊಂಡು ಕೂತ್ಕೊಳ್ಳೋದು, ಅಥವಾ ಅದು ಮಾತ್ರ ನೋಡ್ತೀವಿ ಇದು ಮಾತ್ರ ನೋಡ್ತೀವಿ ಅಂದ್ಕೊಳ್ದೆ, ಈ ಥರ ಹುಡುಗರು ಕಷ್ಟಪಟ್ಟು ಕೆಲಸ ಮಾಡಿರ್ತಾರೆ. ಚೆನ್ನಾಗಿದೆ ಅಂತ ಅಂದರೆ ಮಾತ್ರ, ಅಂಡರ್ಲೈನ್ ಅದು ಚೆನ್ನಾಗಿದೆ ಅಂದರೆ ಅಂತ ನಿಮ್ಮ ಕಿವಿಗೆ ಬಿದ್ದರೆ ಮಾತ್ರ ಸಿನಿಮಾನ ಗೆಲ್ಲಿಸಿ ಇನ್ನೊಂದಷ್ಟು ಕೆಲಸ ಮಾಡ್ತೀವಿ ಅಂತ. ಎಸ್ ಸರ್. ಚೇಂಜಸ್ಸು ಲುಕ್ ವೈಸು ಬೇರೆ ಮಾಡ್ಕೋಬೇಕಿತ್ತು. ಆ ರಗೆಡ್ ಆ್ಯಕ್ಷನ್, ಆ ಲುಕ್, ಇದರಲ್ಲಿ ಕೂಡ ಆ್ಯಕ್ಷನ್ಸ್ ಇದೆ, ಬಟ್ ಸ್ಟಿಲ್ ಆ ರೊಮ್ಯಾಂಟಿಕ್ ಬಾಯ್ ಫ್ಲೇವರ್ ಬೇಕೇ ಬೇಕಿತ್ತು. ಅವನ ನೋಡಿದ ತಕ್ಷಣ ಹೆಣ್ಮಕ್ಳಿಗೆ ಇಷ್ಟ ಆಗೋ ಥರನೋ, ಅಥವಾ ಈ ಥರ ಹುಡುಗ ನಮಗೆ ಸಿಗಲಿ ಅಂತನೋ ಅನಿಸೋ ಥರದ್ದು ಒಂದು ಇಮೇಜ್ ಕ್ರಿಯೇಟ್ ಮಾಡ್ಕೋಬೇಕಿತ್ತು. ನಮ್ಮ ಡೈರೆಕ್ಟ್ರ್ ಜೊತೆ ಮಾತಾಡಿಕೊಂಡು ಆ ಲುಕ್ನ ರೆಡಿ ಮಾಡಿಕೊಂಡು, ಅದಕ್ಕೋಸ್ಕರ ಬೇರೆ ಹೇರ್ ಕಟ್ಸ್ ಮಾಡಿಸ್ಕೊಂಡು, ಬಾಡಿ ಬೇರೆ ಥರ ರೆಡಿ ಮಾಡಿಕೊಂಡು, ಯೂತ್ಫುಲ್ಲಾಗಿ ಕಾಣೋ ಥರ ಮಾಡಿಕೊಂಡು ಆ ಪ್ರಿಪ್ರೇಷನ್ ಮಾಡಿಕೊಂಡೆ. ಸೀನ್ಸ್ ಮಾಡುವಾಗ ನಮ್ಮ ಹೀರೋಯಿನ್ ಜೊತೆ ಮಾತಾಡಿಕೊಂಡು ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿಕೊಂಡು, ಅಂದರೆ ಯಾವುದು ಅನ್ಯಾಚುರಲ್ ಅನಿಸ್ಬಾರ್ದಾಗಿತ್ತು, ರಿಯಲ್ ಅನಿಸ್ಬೇಕು, ರಿಯಲ್ ಇವರಿಬ್ಬರು ಲವರ್ಸ್ ಅನಿಸ್ಬೇಕು. ಆ ಥರದ್ದು ಒಂದಷ್ಟು ಪ್ರಯತ್ನ ಮಾಡಿಕೊಂಡು ಅದು ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ನೋಡಿದವ್ರು ಹೇಳ್ತಿದ್ದಾರೆ ಇವತ್ತು, ತುಂಬ ಚೆನ್ನಾಗಿ ಕಾಣ್ತಿದ್ದೀರಿ, ತುಂಬ ಚೆನ್ನಾಗಿ ಇಬ್ಬರು ಸೇರಿಕೊಂಡು ಇಬ್ಬರೂ ನೋಡ್ತಿದ್ರೆ ಸ್ಕ್ರೀನ್ ಮೇಲೆ ನೋಡ್ಬೇಕು ಮತ್ತೆ ಅನಿಸುತ್ತೆ ಅಂತ. ಸೊ ಆಲ್ಮೋಸ್ಟ್ ಆ ವಿಷಯದಲ್ಲಿ ನಾನು ಗೆದ್ದಂಗೆ. ಸೊ ಭಯ ಇತ್ತು, ಹೆಂಗೆ ಕಾಣಿಸ್ತೀನೋ ಹೆಂಗೆ ಮಾಡ್ತೀನೋ ಅಂತ. ಸೊ ವರ್ಕೌಟ್ ಆಗಿದೆ ಸರ್ ನನಗೆ. ಎಸ್. ಕಥೆಯಾಗಿ ಕ್ಯಾರೆಕ್ಟ್ರಾಗಿ ನೋಡಿಲ್ಲ ಅಂತಲ್ಲ, ಈ ಸಿನಿಮಾದ ಸ್ಕ್ರೀನ್ ಪ್ಲೇ ಮತ್ತು ಹೇಳಿರುವಂಥ ವಿಷಯ ಇದೆಯಲ್ಲ, ಮಾನವ ಸಂಬಂಧಗಳು, ಮೌಲ್ಯಗಳು, ಅದನ್ನೇ ಹೇಳಿರೋದು. ಹೇಳಿರೋ ರೀತಿ, ತೋರಿಸಿರುವಂಥ ಸೀನ್ಗಳಿದೆಯಲ್ಲ ಆ್ಯಂಡ್ ತೋರಿಸಿರೋ ರೀತಿ ಇದೆಯಲ್ಲ ವಿಜುವಲಿ, ಅದು ತುಂಬ ಇಷ್ಟ ಆಯ್ತು ನನಗೆ. ಅದನ್ನು ಎಕ್ಸ್ಪ್ಲೈನ್ ಮಾಡಿದಾಗ ಡೈರೆಕ್ಟ್ರು ಅನ್ನಿಸ್ತು, ಇದು ದೊಡ್ಡದಾಗಿ ಮಾಡ್ತಾರೆ ಇವರು ಸಿನಿಮಾನ. ಪ್ರೊಡ್ಯೂಸರ್ ಬಗ್ಗೆ ತುಂಬ ತಿಳ್ಕೊಂಡೆ ನಾನು. ಇವರು ಶುರು ಮಾಡಿದ್ರೆ ನಿಲ್ಲಿಸಲ್ಲ ಸಿನಿಮಾನ, ನೀಟಾಗಿ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಲ್ಲಿ ಕರ್ಕೊಂಡು ಹೋಗ್ತಾರೆ, ತಲುಪಿಸ್ತಾರೆ ಜನಗಳಿಗೆ ಅಂತ ಅನ್ನಿಸ್ತು, ನಂಬಿಕೆ ಬಂತು. ಅದಾದಮೇಲೆ ಸಿನಿಮಾದ ಕ್ಲೈಮ್ಯಾಕ್ಸು ನನಗೆ ತುಂಬ ಇಷ್ಟ ಆಯಿತು. ಎಲ್ಲ ಲವ್ ಸ್ಟೋರಿಗಳು ನೋಡಿರ್ತಾರೆ ಜನ ಆಲ್ರೆಡಿ, ಅದರಲ್ಲಿ ಇನ್ನೇನೋ ಬರಿಬೇಕಲ್ಲ, ಆ ಇನ್ನೇನೋ ಬರ್ಕೊಂಡಿದ್ರು ಅಂತ ಅನ್ನಿಸ್ತು. ಇದರಲ್ಲಿ ಕೆಲಸ ಮಾಡೋಕ್ಕೆ ತುಂಬ ಜಾಗ ಇದೆ ಅಂತ ಅನ್ನಿಸ್ತು. ಆ್ಯಂಡ್ ಸಿನಿಮಾದಲ್ಲಿ ನಾವು ಏನೇ ಪರ್ಫಾರ್ಮ್ ಮಾಡಿದ್ರು ಅದನ್ನು ರೀಚ್ ಮಾಡೋಕ್ಕೆ ಒಂದು ಪ್ರೊಡಕ್ಷನ್ ಹೌಸ್ ಬೇಕಾಗುತ್ತೆ. ಸೊ ಅದು ಮುನೇಗೌಡರು ಸರ್ ಖಂಡಿತ ಮಾಡ್ತಾರೆ ಅಂತ ಅನಿಸಿತ್ತು. ಎಲ್ಲ ಆ್ಯಂಗಲಲ್ಲೂ ಯೋಚನೆ ಮಾಡಿಕೊಂಡು ಸಿನಿಮಾನ ಒಪ್ಕೊಂಡಿದ್ದು. ಸಿನಿಮಾನ ಫಸ್ಟ್ ಕಾಪಿ ನೋಡಿದಾಗ ಆ ಒಂದು ನಂಬಿಕೆ 100 ಪಟ್ಟು ಜಾಸ್ತಿ ಆಗಿದೆ. ಇವತ್ತು ಸಿನಿಮಾನ ತುಂಬ ಜನ ನೋಡ್ತಾರೆ, ತುಂಬ ಜನ ಇಷ್ಟಪಡ್ತಾರೆ ಅಂತ ಅನಿಸಿದೆ ಸರ್. ಥ್ಯಾಂಕ್ ಯು.